ಎಲ್ಲರಿಗೂ ನಮಸ್ಕಾರ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಸೆಷನ್ 39. ಈ ಸೆಷನಲ್ಲಿ ಕ್ಯಾಶ್ ಬಡ್ಜೆಟು ಸೆಕ್ಷನ್ ಸಿ ಪ್ರಾಬ್ಲಮ್ಸನ್ನು ಚರ್ಚೆ ಮಾಡೋಣ. ಕಮ್ ಸ್ಟೂಡೆಂಟ್ಸ್, ಚರ್ಚೆ ಮಾಡೋಕ್ಕಿಂತ ಮುಂಚೆ ಲಾಸ್ಟ್ ಸೆಷನಲ್ಲಿ ನಾವು ಥಿಯರಿ ಆಫ್ ಕ್ಯಾಶ್ ಬಡ್ಜೆಟ್ನ ಓದಿದ್ವಿ. ಅದರಲ್ಲಿ ವಿ ಸ್ಟಡಿಡ್ ಅಬೌಟ್ ದ ಮೀನಿಂಗ್ ಆ್ಯಂಡ್ ದ ಯೂಸಸ್, ಅಡ್ವಾಂಟೇಜಸ್, ಡಿಸ್ಅಡ್ವಾಂಟೇಜಸ್, ಸೋ ಮೆನಿ, ಆ್ಯಂಡ್ ಫೈನಲಿ ಫಾರ್ಮ್ಯಾಟ್ ಆಫ್ ಕ್ಯಾಶ್ ಬಡ್ಜೆಟ್. ಇಷ್ಟು ನಾವು ಚರ್ಚೆ ಮಾಡಿದ್ವಿ. ಈ ಫಾರ್ಮ್ಯಾಟ್ನ ಇನ್ನೊಂದ್ಸತಿ ನಾವು ರಿವಿಷನ್ ಮಾಡೋಣ. ಸೊ ಫಾರ್ಮ್ಯಾಟ್ ಆಫ್ ಕ್ಯಾಶ್ ಬಡ್ಜೆಟು, ಕ್ಯಾಶ್ ಬಡ್ಜೆಟ್ ಫಾರ್ ದ ಪೀರಿಯಡ್, ಯಾವ ಪೀರಿಯಡ್ ಹೇಳ್ತಾರೋ ಆ ಪೀರಿಯಡ್ನ ನೀವು ಬರಿಬೇಕಾಗುತ್ತೆ. ಈಗ ಏಪ್ರಿಲ್ ಮೇ ಜೂನ್ ಅಂತ ಅಂದರೆ ಏಪ್ರಿಲ್ ಮೇ ಜೂನ್, 31st ಮಾರ್ಚ್ ಎಂಡ್ ಆಫ್ ದ ಇಯರ್ 2015 ಆರ್ 16 ಯಾವ ಡೇಟ್ ಕೊಟ್ಟಿರ್ತಾರೋ ಡೇಟ್ನ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಬೇಕು. ಆಮೇಲೆ ಎಷ್ಟು ತಿಂಗಳ ಬಡ್ಜೆಟ್ನ ಕೇಳ್ತಾರೋ ಅಷ್ಟು ಕಾಲಮ್ಸ್ಗಳನ್ನು ನೀವು ಹಾಕಬೇಕಾಗತ್ತೆ. ಇವಾಗ ಪರ್ಟಿಕ್ಯುಲರ್ಸ್ ಜಾನ್ವರಿ, ಫೆಬ್ರವರಿ, ಮಾರ್ಚ್ ಅಂತ ಕೊಟ್ಟಿದ್ದೀನಿ ನಾನು, 3 ಮಂತ್ಸು. ಸೊ ಅದೇ ರೀತಿ 4 ಮಂತ್ಸ್ ಕೇಳಿದ್ರೆ, 5 ಮಂತ್ಸ್ ಕೇಳಿದ್ರೆ, 2 ಮಂತ್ಸ್ ಕೇಳಿದ್ರೆ ನೀವು ಮಾಡಬೇಕಾಗತ್ತೆ. ಫಸ್ಟ್ ಐಟಮ್ ಯಾವ್ದು ಬರುತ್ತಪ್ಪ ಪರ್ಟಿಕ್ಯುಲರ್ಸಲ್ಲಿ ಅಂದರೆ ಓಪನಿಂಗ್ ಬ್ಯಾಲೆನ್ಸ್. ಇದನ್ನು ಪ್ರಾಬ್ಲಮಲ್ಲಿ ಕೊಟ್ಟಿರ್ತಾರೆ. ಓಪನಿಂಗ್ ಬ್ಯಾಲೆನ್ಸ್, ಅದರ ಜೊತೆಯಲ್ಲಿ ರೆಸಿಪ್ಟ್ಸ್ ಅಂತ ಅಂದರೆ ಕ್ಯಾಶ್ ಇನ್ಫ್ಲೋ. ಬಿಸ್ನೆಸ್ಸಿಗೆ ಯಾವ ಯಾವ ಬೇರೆ ಬೇರೆ ಮಾರ್ಗದಿಂದ ಹಣ ಇನ್ಫ್ಲೋ ಆಗುತ್ತೋ ಅದನ್ನು ನೀವು ರೆಸಿಪ್ಟ್ಸ್ ಅಂತ ಕರಿಬೋದು. ಸೊ ಕ್ಯಾಶ್ ಸೇಲ್ಸ್ನ ನೀವು ತಗೊಂಡ್ರೆ ಇಟ್ ಈಸ್ ನಥಿಂಗ್ ಬಟ್ ನಗದು ವ್ಯಾಪಾರ. ಈಗ ಹಣ ಕೊಟ್ಟು ತಗೊಂಡಾಗ, ಹಣ ಕೊಟ್ಟು ಪ್ರಾಡಕ್ಟ್ನ ತಗೋತೀವಿ ಅಂದರೆ ಇಮಿಡಿಯೇಟ್ ಕ್ಯಾಶ್ ಬರುತ್ತೆ. ಸೊ ಆ ತರಹದ ಸ್ವರೂಪದಲ್ಲಿ ಎಷ್ಟು ದುಡ್ಡು ಬರುತ್ತೆ. ಕಲೆಕ್ಷನ್ ಫ್ರಮ್ ಡೆಟರ್ಸ್ ಅಂತ ಅಂದಿದ ತಕ್ಷಣ ಕ್ರೆಡಿಟ್ ಸೇಲ್ಸ್, ಸಾಲದ ಮಾರಾಟ. ಇವತ್ತು ಕೊಂಡ್ಕೋತಾರೆ, ಕಂತುಗಳಲ್ಲಿ ಪೇ ಮಾಡ್ತಾ ಬರ್ತಾರೆ, ಅದನ್ನು ನಾವು ಕಲೆಕ್ಷನ್ ಫ್ರಮ್ ಡೆಟರ್ಸ್ ಅಂತ ಹೇಳ್ತೀವಿ. ಡೆಟರ್ಸಿಂದ ಕಲೆಕ್ಟ್ ಮಾಡೋದು. ಲೋನ್ ರಿಸೀವ್ಡ್, ಏನಾದರೂ ಲೋನ್ ತೊಗೊಂಡಿದ್ರೆ ಲಂಸಮ್ ಅಮೌಂಟ್ ಬರುತ್ತಲ್ಲ, ಅದು ದುಡ್ಡು ಬಂದಿದೆ ಅನ್ನುವಂತಹ ಲೆಕ್ಕದಲ್ಲಿ. ಸೇಲ್ ಆಫ್ ಕ್ಯಾಪಿಟಲ್ ಅಸೆಟ್ಸ್ ಅಂತ ಅಂದರೆ ಯಾವೊಂದು ಆಸ್ತಿಗಳು 1 ವರ್ಷಕ್ಕೆ ಮೀರಿ ನಮ್ಮ ಜೊತೆಲಿ ಇರುತ್ತೋ ಅವನ್ನೆಲ್ಲ ನಾವು ಕ್ಯಾಪಿಟಲ್ ಅಸೆಟ್ ಅಂತ ಕರಿತೀವಿ. ಈ ಅಸೆಟ್ಸು, ಫಿಕ್ಸಡ್ ಅಸೆಟ್ಸು ಯಾವುದಾದ್ರೂ ಮಾರಾಟ ಮಾಡಿ ಅದರಿಂದ ದುಡ್ಡು ಬಂದರೆ ಅದನ್ನು ನಾವು ಸೇಲ್ ಆಫ್ ಕ್ಯಾಪಿಟಲ್ ಅಸೆಟ್ಸ್ ಅಂತ ಹೇಳ್ತೀವಿ. ಮತ್ತು ಅದರ್ ಅಸೆಟ್ಸ್, ಇಷ್ಟು ಟೋಟಲು ಪ್ಲಸ್ ಓಪನಿಂಗ್ ಬ್ಯಾಲೆನ್ಸ್ ಟೋಟಲು ಎರಡೂ ಕೂಡ ಟೋಟಲ್ ನಂಬರ್ 1 ಆಗುತ್ತೆ. ಈ ಟೋಟಲಿಂದ ಪೇಮೆಂಟು ಅಥವಾ ಡಿಸ್ಬರ್ಸ್ಮೆಂಟ್ನ ಮೈನಸ್ ಮಾಡಬೇಕು. ಪೇಮೆಂಟ್ ಡಿಸ್ಬರ್ಸ್ಮೆಂಟು ಏನಂತ ಕರಿತೀವಿ? ಕ್ಯಾಶ್ ಔಟ್ಫ್ಲೋ. ಸೊ ಕ್ಯಾಶ್ ಯಾವ ರೂಪದಲ್ಲಿ ಹೊರಗಡೆ ಹೋಗುತ್ತೆ? ಎಕ್ಸ್ಪೆನ್ಸಸ್, ಖರ್ಚಿನ ರೂಪದಲ್ಲಿ. ಮೊದಲನೇದು ಕ್ಯಾಶ್ ಪರ್ಚೇಸಸ್, ನಗದು ಕೊಳ್ಳುವಿಕೆ. ದುಡ್ಡನ್ನು ಕೊಟ್ಟು ಯಾವುದಾದ್ರೂ ಬಿಸ್ನೆಸ್ಗೆ ಬೇಕಾಗಿರುವಂತಹ ವಸ್ತು ಇರಬಹುದು, ಮೆಟೀರಿಯಲ್ಸ್ ಇರಬಹುದು, ಸ್ಟಾಕ್ಸ್ ಇರ್ಬೋದು, ತಗೊಂಡ್ರೆ ದಟ್ ಬಿಕಮ್ಸ್ ಅ ಕ್ಯಾಶ್ ಪರ್ಚೇಸ್. ನೆಕ್ಸ್ಟು ಪೇಮೆಂಟ್ ಟು ಕ್ರೆಡಿಟರ್ಸ್. ಸಾಲದಲ್ಲಿ ನಾವೇನಾದರೂ ಗೂಡ್ಸನ್ನು ಕೊಂಡ್ಕೊಂಡಿದ್ದಾಗ 2 ಮಂತ್ಸ್ ಬಿಟ್ಟು ಕೊಡುವಂತಹ ಸಾಲ ಇರಬಹುದು, ಅಥವಾ 1 ಮಂತ್ ಬಿಟ್ಟು ಕೊಡುವಂಥ ಸಾಲ ಇರ್ಬೋದು. ಸೊ ನಾವು ಸಾಲದ ರೂಪದಲ್ಲಿ ಯಾವ ಒಂದು ಪ್ರಾಡಕ್ಟ್ನ ಕೊಂಡ್ಕೋತೀವೋ ಅದನ್ನು ನಾವು ಪೇಮೆಂಟ್ ಟು ಕ್ರೆಡಿಟರ್ಸ್ ಅಂತ ಕರಿತೀವಿ. ನೆಕ್ಸ್ಟು ವೇಜಸ್ ಆ್ಯಂಡ್ ಸ್ಯಾಲ್ರಿ, ಕೂಲಿ ಮತ್ತು ಸಂಬಳ. ಇದು ಕೂಡ ಒಂದು ಬಿಸ್ನೆಸ್ಸಿಗೆ ಎಕ್ಸ್ಪೆನ್ಸಸ್ ಆಗುತ್ತೆ. ನೆಕ್ಸ್ಟು ಇಂಟ್ರೆಸ್ಟ್ ಪೇಯಬಲ್ ಅಂದರೆ ಬಡ್ಡಿನ ಪೇ ಮಾಡೋದು. ಸಾಲ ತಗೊಂಡಿರ್ತೀವಿ, ಅದಕ್ಕೆ ಬಡ್ಡಿ ಪೇ ಮಾಡೋದು, ಅದು ಕೂಡ ಪೇಮೆಂಟಲ್ಲೇ ಬರುತ್ತೆ. ನೆಕ್ಸ್ಟು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂದರೆ ಬಿಸ್ನೆಸ್ಗೆ ಬೇಕಾಗಿರುವಂಥ ಆಸ್ತಿಗಳು ನಾವೇನಾದರೂ ಕೊಂಡ್ಕೊಂಡ್ರೆ, ಎನಿ ಕೈಂಡ್ ಆಫ್ ಅಸೆಟ್ಸ್ ಇಫ್ ಯು ಬೈ, ದೆನ್ ದಟ್ ಬಿಕಮ್ಸ್ ಅ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ನೆಕ್ಸ್ಟ್ ಲೋನ್ ರೀಪೇಡ್, ಸಾಲ ತಗೊಂಡು ಆ ಸಾಲಕ್ಕೆ ಕಂತನ್ನು ಕಟ್ತಾ ಬಂದಾಗ, ರೀಪೇಮೆಂಟ್ ಮಾಡ್ತಾ ಬಂದಾಗ, ವಾಪಸ್ ತೀರಿಸ್ತಾ ಬಂದಾಗ ಅದನ್ನು ನಾವು ಲೋನ್ ರೀಪೇಮೆಂಟ್ ಅಂತ ಕರಿತೀವಿ. ನೆಕ್ಸ್ಟು ಟ್ಯಾಕ್ಸಸ್ ಅಂದರೆ ಏನು? ತೆರಿಗೆ. ಈ ಟ್ಯಾಕ್ಸಸ್ಸು ಮಂತ್ಲಿ ದೇ ವಿಲ್ ನಾಟ್ ಪೇ, ದಟ್ ಟು ಎಸ್ಪೆಷಲಿ ಬಿಸ್ನೆಸಸ್. TDS ಅಂತ ಪೇ ಮಾಡ್ತಾರೆ, ಬಟ್ ಯಾವುದಾದ್ರೂ ಒಂದು ಮಂತಲ್ಲಿ ಕ್ವಾರ್ಟರ್ಲಿ ಆ ರೀತಿಯಲ್ಲಿ ಪೇ ಮಾಡ್ತಾರೆ. ಸೊ ಯಾವ ಮಂತ್ ಮೆನ್ಷನ್ ಮಾಡಿರ್ತಾರೋ ಅದು ಪೇಮೆಂಟ್ ಆಗುತ್ತೆ, ಎಕ್ಸ್ಪೆನ್ಸಸ್ ಆಗುತ್ತೆ. ಸೊ ದ್ಯಾಟ್ ಆಲ್ಸೋ ಪೇಮೆಂಟಲ್ಲಿ ಬರುತ್ತೆ. ಡಿವಿಡೆಂಟ್ ಅಂತ ಅಂದರೆ ಶೇರ್ ಹೋಲ್ಡರ್ಸ್ಗೆ ಅವರು ಇಟ್ಟಿರುವ ದುಡ್ಡಿನಲ್ಲಿ ಬಿಸ್ನೆಸ್ನ ನಡೆಸಿ ಅದರಿಂದ ಬಂದಿರುವ ಪ್ರಾಫಿಟ್ನ ಡಿವಿಡೆಂಟ್ ಮುಖಾಂತರ ವಾಪಸ್ ಕೊಡ್ತಾರೆ. ಈಕ್ವಿಟಿ ಶೇರ್ಸ್ ಅವ್ರಿಗೆ ಡಿವಿಡೆಂಟ್ ಕೊಡ್ತಾರೆ, ಅದು ಬಿಸ್ನೆಸ್ಸಿಗೆ ಪೇಮೆಂಟ್ ಆಗುತ್ತೆ. ಸೊ ದ್ಯಾಟ್ ಈಸ್ ಆಲ್ಸೋ ಮೈನಸ್ ಎಕ್ಸ್ಪೆನ್ಸಸ್. ಸೊ ಈಗ ಟೋಟಲ್ ರೆಸೀಟಿಂದ ಫಸ್ಟು ಜಾನ್ವರಿ ಮಂತ್ ಮಾಡಬೇಕು. ಟೋಟಲ್ ಓಪನಿಂಗ್ ಬ್ಯಾಲೆನ್ಸಿಂದ ರೆಸೀಟ್ನ ಆ್ಯಡ್ ಮಾಡಿ ಟೋಟಲ್ ಬರುತ್ತೆ. ಆ ಟೋಟಲಿನಿಂದ
ಪೇಮೆಂಟ್ನ ಮೈನಸ್ ಮಾಡಿದ್ರೆ ಏನು ಬರುತ್ತೋ ಅದನ್ನು ನಾವು ಕ್ಲೋಸಿಂಗ್ ಬ್ಯಾಲೆನ್ಸ್ ಅಂತ ಕರಿತೀವಿ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸರಿನಾ ಸ್ಟೂಡೆಂಟ್ಸ್? ಕೆಲವೊಂದು ಪಾಯಿಂಟ್ಸು ಲಾಸ್ಟು ಸೆಷನಲ್ಲೂ ಹೇಳಿದ್ದೆ, ಜಸ್ಟ್ ಸ್ವಲ್ಪ ಡಿಸ್ಕಸ್ ಮಾಡೋಣ ಸೊ ದಟ್ ಯು ರಿಮೆಂಬರ್, ಯು ಡೋಂಟ್ ಫರ್ಗೆಟ್ ಇಟ್. ಸೊ ರೆಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ ರಿಲೇಟ್ಸ್ ಟು ಬಿಸ್ನೆಸ್ ಪೀರಿಯಡ್ ಓನ್ಲಿ ಆರ್ ಕ್ಯಾಲ್ಕುಲೇಟೆಡ್. ಯಾವ ಒಂದು ಕಾಲ ಅವಧಿಗೆ ಕೊಟ್ಟಿರುವಂತಹ ರೆಸಿಪ್ಟು, ಆ ಕಾಲಾವಧಿಗೆ ಕೊಟ್ಟಿರುವಂತಹ ಪೇಮೆಂಟ್ಸು, ಅದನ್ನು ಮಾತ್ರ ಕನ್ಸಿಡರ್ ಮಾಡಬೇಕು. ಹೋದ ವರ್ಷದ್ದು, ಇನ್ನೂ ಹಳೆಯ ವರ್ಷದ್ದು, ಮುಂದಿನ ವರ್ಷದ್ದು ಅದೆಲ್ಲ ನಾವು ಕನ್ಸಿಡರ್ ಮಾಡಂಗೆ ಇಲ್ಲ. ಓನ್ಲಿ ಟು ದ್ಯಾಟ್ ಪೀರಿಯಡ್. ನೆಕ್ಸ್ಟು ಐಟಮ್ಸ್ ಲೈಕ್ ಡಿಪ್ರಿಸಿಯೇಷನ್, ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್, ಪ್ರಾವಿಷನ್ಸ್, ಡೌಟ್ಫುಲ್ ಡೆಟ್ಸ್ ಆರ್ ನಾಟ್ ಶೋನ್ ಇನ್ ಪೇಮೆಂಟ್ ಆಸ್ ಇಟ್ ಹ್ಯಾಸ್ ನೋ ಕ್ಯಾಶ್ ಫ್ಲೋ. ಯಾವ ಒಂದು ಐಟಮ್ಸು ಇವಾಗ ಹೇಳಿರುವಂಥ ಡಿಪ್ರಿಸಿಯೇಷನ್, ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್, ಪ್ರಾವಿಷನ್, ಡೌಟ್ಫುಲ್ ಡೆಟ್ಸು ಇದು ಯಾವುದ್ರಲ್ಲೂ ಕೂಡ ಕ್ಯಾಶ್ ಇನ್ಫ್ಲೋ ಆಗಲ್ಲ, ಕ್ಯಾಶ್ ಔಟ್ಫ್ಲೋ ಆಗಲ್ಲ. ಇಂಥ ಐಟಮ್ಸ್ಗಳನ್ನು ನಾವು ಪೇಮೆಂಟ್ಸಲ್ಲಿ ತಗೋಬಾರದು. ಇಫ್ ದೇರ್ ಇಸ್ ನೋ ಸ್ಪೆಸಿಫಿಕ್ ಡಿರೆಕ್ಷನ್ ಇನ್ ರೆಸ್ಪೆಕ್ಟ್ ಆಫ್ ಅ ಪರ್ಟಿಕ್ಯುಲರ್ ಐಟಮ್, ಮೇ ಬಿ ಇಟ್ಸ್ ಅ ರೆಸಿಪ್ಟ್ ಆರ್ ಅ ಪೇಮೆಂಟ್, ದೆನ್ ಇಟ್ ವುಡ್ ಬಿ ರೆಕಾರ್ಡೆಡ್ ಇನ್ ದ ಮಂತ್ ಆಫ್ ಇಟ್ಸ್ ಅಕರೆನ್ಸ್. ಯಾವ ಒಂದು ಐಟಮ್ಗೆ ಏನೂ ಅಡ್ಜಸ್ಟ್ಮೆಂಟ್ ಇಲ್ಲದೆ ಅದ್ರ ಬಗ್ಗೆ ಏನೂ ಮಾಹಿತಿ ಕೊಟ್ಟಿಲ್ಲ ಅಂತ ಅಂದರೆ ಅಂತಹ ಐಟಮ್ಸ್ನ ಯಾವ ತಿಂಗಳು ಬರುತ್ತೋ, ಈಗ ರೆಸಿಪ್ಟ್ ಅಂದರೆ ಜೂನಲ್ಲಿ ಬಂದರೆ ಜೂನಲ್ಲಿ ರೆಕಾರ್ಡ್ ಮಾಡಬೇಕು, ಪೇಮೆಂಟು ಫೆಬ್ರವರಿಯಲ್ಲಿ ಬಂದರೆ ಫೆಬ್ರವರಿ ರೆಕಾರ್ಡ್ ಮಾಡಬೇಕು. ಓಕೆ, ಅದೇ ಮೂರನೇ ಪಾಯಿಂಟಿನ ಅರ್ಥ. ಇನ್ ಎನಿ ಮಂತ್ ಇಫ್ ಪೇಮೆಂಟ್ ಎಕ್ಸೀಡ್ಸ್ ದ ರೆಸಿಪ್ಟ್, ದ ಕ್ರೆಡಿಟ್ ಬ್ಯಾಲೆನ್ಸ್ ವಿಲ್ ಬಿ ಕ್ಯಾರಿಡ್ ಫಾರ್ವರ್ಡ್ ಆಸ್ ಓಪನಿಂಗ್ ಬ್ಯಾಲೆನ್ಸ್ ಇನ್ ದ ನೆಕ್ಸ್ಟ್ ಮಂತ್ ವಿತ್ ಮೈನಸ್ ಸೈನ್ ಆರ್ ಇಂಡಿಕೇಟಿಂಗ್ CR. ಯಾವುದಾದ್ರೂ ಒಂದು ತಿಂಗಳಿನಲ್ಲಿ ರೆಸಿಪ್ಟು ಕಡಿಮೆ ಇದ್ದು ಪೇಮೆಂಟು ಜಾಸ್ತಿ ಇದ್ದಾಗ, ಆದಾಯ ಕಡಿಮೆ ಇದ್ದು ಖರ್ಚು ಜಾಸ್ತಿ ಇದ್ದಾಗ, ಫಾರ್ ಎಕ್ಸಾಂಪಲ್ ಆದಾಯ 20,000 ಇದ್ದು ಖರ್ಚು 30,000 ಆದರೆ, ಸೊ ಖರ್ಚು ಜಾಸ್ತಿ ಆಗಿದೆ, ಸೊ 10,000 ಮೈನಸ್ ಆಗುತ್ತೆ. ಸೊ ಆ ಮೈನಸ್ನ ನೀವು ನೆಕ್ಸ್ಟ್ ಮಂತ್ಗೆ ಕ್ಯಾರಿ ಫಾರ್ವರ್ಡ್ ಮಾಡಿದಾಗ ಮೈನಸ್ ಸಿಂಬಲ್ ಹಾಕಬೇಕು, ಇಲ್ಲ ಅಂತ ಅಂದರೆ ಬ್ರ್ಯಾಕೆಟಲ್ಲಿ CR ಅಂತ ಬರಿಬೇಕು ಅಂತ ಹೇಳಿದ್ದಾರೆ. ಎಲ್ಲ ಟೈಮು ಒಂದೇ ಥರ ಇರುತ್ತೆ ಅಂತ ಅಲ್ಲ. ಸೊ ಈ ಥರನೂ ಸಿಚುವೇಶನ್ ಬರ್ಬೋದು, ಡೆಫಿಶಿಟು ಬರ್ಬೋದು, ಸರ್ಪ್ಲಸ್ಸು ಬರ್ಬೋದು, ಎರಡೂ ರೆಕಾರ್ಡ್ ಮಾಡಬೇಕು. ಈಗ ಒಂದು ಪ್ರಾಬ್ಲಮ್ ನೋಡೋಣ ಬನ್ನಿ. ಕಂಪನಿ is expecting to have 16,000 cash in hand on 1/4/2005 and it requires you to prepare cash budget for 3 months, that is April to June 2005. The following informations are supplied to you. ಏನು ಹೇಳುತ್ತೆ ಈ ಪ್ರಾಬ್ಲಮಲ್ಲಿ? ಕಂಪನಿಯ ಓಪನಿಂಗ್ ಕ್ಯಾಶ್ ಬ್ಯಾಲೆನ್ಸ್ 16,000 ಅಂತ ಹೇಳಿದ್ದಾರೆ. ನೋಡಿ, ಡೇಟ್ ಕೊಟ್ಟಿದ್ದಾರೆ 1 April 2005. ಇದರಲ್ಲಿ ನೀವು 3 ತಿಂಗಳ ಬಡ್ಜೆಟ್ಟು, ಕ್ಯಾಶ್ ಬಡ್ಜೆಟ್ನ ಪ್ರಿಪೇರ್ ಮಾಡಬೇಕು ಅಂತ ಕೆಲವೊಂದು ಕೆಳಕಂಡ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಮಂತು, ಸೇಲ್ಸು, ಪರ್ಚೇಸಸ್ಸು, ವೇಜಸ್ಸು, ಎಕ್ಸ್ಪೆನ್ಸಸ್ಸು ಇಷ್ಟು ಕೊಟ್ಬಿಟ್ಟು 5 ತಿಂಗಳು, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್ 5 ತಿಂಗಳಿನ ವಿಷಯಗಳನ್ನು ಕೊಟ್ಟಿದ್ದಾರೆ. ಈಗ ಈ ಕೊಟ್ಟಿದ ತಕ್ಷಣ ನೀವು ಯಾವುದು ಇನ್ಫ್ಲೋ ಮತ್ತು ಯಾವುದು ಔಟ್ಫ್ಲೋ ಅಂತ ಅಲ್ಲೇ ಅರ್ಥ ಮಾಡ್ಕೋಬೇಕು. ಸೇಲ್ಸ್ ಏನಾಗುತ್ತೆ? ದುಡ್ಡು, ಕ್ಯಾಶ್ ಇನ್ಫ್ಲೋ ಆಗುತ್ತೆ, ರೆಸಿಪ್ಟ್ ಆಗುತ್ತೆ. ಪರ್ಚೇಸಸ್ ಏನಾಗುತ್ತೆ? ಪೇಮೆಂಟ್ ಆಗುತ್ತೆ, ಡಿಸ್ಬರ್ಸ್ಮೆಂಟ್ ಅಂತ ಕರಿತೀವಿ. ವೇಜಸ್ಸು ಎಕ್ಸ್ಪೆನ್ಸಸ್ ಆಗುತ್ತೆ. ಎಕ್ಸ್ಪೆನ್ಸಸ್ಸು ಆಟೋಮ್ಯಾಟಿಕ್ಲಿ ಎಕ್ಸ್ಪೆನ್ಸಸ್ ಆಗುತ್ತೆ. ಸೊ ಇದನ್ನು ನೀವು ಗೊತ್ತು ಮಾಡ್ಕೊಂಡಿದ ಮೇಲೆ ನೆಕ್ಸ್ಟು ಅದರ್ ಇನ್ಫಾರ್ಮೇಷನ್ಸನ್ನು ಕೊಟ್ಟಿದ್ದಾರೆ. ಪಾಯಿಂಟ್ ನಂಬರ್ ಎ, ಇದು ಅಡ್ಜಸ್ಟ್ಮೆಂಟ್ಸು. ಪೀರಿಯಡ್ ಆಫ್ ಕ್ರೆಡಿಟ್ ಅಲೌಡ್ ಟು ದ ಸಪ್ಲೈಯರ್ ಇಸ್ 2 months ಅಂತ ಹೇಳ್ತಾ ಇದ್ದಾರೆ. ಸೊ ಏನು ಅರ್ಥ ಇದರಲ್ಲಿ ಅಂತ ಅಂದರೆ, ಸಪ್ಲೈಯರು ಅಂತ ಅಂದರೆ ನಾವು ಯಾರ ಹತ್ರದಿಂದ ಸಾಲಕ್ಕೆ ಕೊಂಡ್ಕೊಂಡಿರ್ತೀವೋ ಅಂಥವ್ರನ್ನ ನಾವು ಸಪ್ಲೈಯರ್ ಅಂತ ಹೇಳ್ತೀವಿ. ಇಲ್ಲಿ ನಮಗೆ ಸಾಲ ಕೊಡುವ ವ್ಯಕ್ತಿ ಅಥವಾ ಸಪ್ಲೈಯರು ನಮಗೆ 2 ತಿಂಗಳ ಕಾಲ ಅವಧಿಯನ್ನು ಕೊಟ್ಟಿದ್ದಾರೆ, 2 months ಕ್ರೆಡಿಟ್ ಕೊಟ್ಟಿದ್ದಾರೆ. ಬಿ ಪಾಯಿಂಟ್ ಏನು ಹೇಳುತ್ತೆ ಅಂದರೆ 25% ಆಫ್ ದ ಸೇಲ್ಸ್ ಇಸ್ ಫಾರ್ ಕ್ಯಾಶ್ and the period of credit allowed to customer for the credit sales is 1 month ಅಂತ ಹೇಳ್ತಾ ಇದ್ದಾರೆ. ಈಗ ಕ್ಯಾಶ್ ಅಂತ ಅಂದರೆ ಕ್ಯಾಶ್ ಸೇಲ್ಸು ಯಾವಾಗ, ಹೇಗೆ ಅಂತ ಅಂದರೆ ಆ ತಿಂಗಳು ಎಷ್ಟು ಸೇಲ್ಸ್ ಆಗುತ್ತೋ ಅದರಲ್ಲಿ 25% ಏನಾಗುತ್ತೆ? ಕ್ಯಾಶ್ ಸೇಲ್ಸ್ ಆಗುತ್ತೆ. ಉಳಿಕೆ 75% ಆ ತಿಂಗಳಲ್ಲಿ ತಗೊಳ್ಳಲ್ಲ, ನೆಕ್ಸ್ಟ್ ಮಂತ್ಗೆ ತಗೋತಾರೆ. ಈಗ ಫಾರ್ ಎಕ್ಸಾಂಪಲ್ ಏಪ್ರಿಲ್ ಮಂತಲ್ಲಿ ನಿಮಗೆ 10,000 ಕ್ಯಾಶ್ ಇದೆ ಅಂತ ಅಂದ್ಕೊಳ್ಳಿ. ಅದರಲ್ಲಿ 25% ಅಂತ ಅಂದರೆ 2,500 ಆ ಮಂತೇ
ರೆಕಾರ್ಡ್ ಮಾಡಬೇಕು. ಇನ್ನು 7,500 ನೆಕ್ಸ್ಟ್ ಮಂತ್ ನಾವು ರೆಕಾರ್ಡ್ ಮಾಡಬೇಕಾಗತ್ತೆ. ಸೊ ನೆಕ್ಸ್ಟ್ ಒಂದು ಡಿಲೇ ಇನ್ ಪೇಮೆಂಟ್ ಆಫ್ ವೇಜಸ್ ಆ್ಯಂಡ್ ಎಕ್ಸ್ಪೆನ್ಸಸ್ 1 ಮಂತ್ ಅಂತ ಕೊಟ್ಟಿದ್ದಾರೆ. ಪೇಮೆಂಟ್ ಮತ್ತು ಪೇಮೆಂಟ್ ಆಫ್ ವೇಜಸ್ ಅಂದರೆ ಕೂಲಿ ಮತ್ತು ಇನ್ನಿತರ ಖರ್ಚುಗಳನ್ನು 1 ತಿಂಗಳ ಡಿಲೇಯಲ್ಲಿ ಪೇಮೆಂಟ್ ಮಾಡ್ತಾ ಇದ್ದಾರೆ ಅಂತ ಕೊಟ್ಟಿದ್ದಾರೆ. ಅಂದರೆ ಮಾರ್ಚಲ್ಲಿ ಪೇಮೆಂಟ್ ಮಾಡಬೇಕಾಗಿರುವ ವೇಜಸ್ ಮತ್ತು ಎಕ್ಸ್ಪೆನ್ಸಸ್ನ ಏಪ್ರಿಲಲ್ಲಿ ಪೇ ಮಾಡ್ತಾ ಇದ್ದಾರೆ. ಏಪ್ರಿಲಲ್ಲಿ ಮಾಡಬೇಕಾಗಿರೋದನ್ನು ಮೇಗೆ ಮಾಡ್ತಾರೆ, ಮೇಲ್ ಮಾಡಬೇಕಾಗಿರೋದನ್ನು ಜೂನ್ಗೆ, ಆ ಥರ ಕಂಟಿನ್ಯೂ ಆಗುತ್ತೆ ಅಂತ ಪಾಯಿಂಟ್ ಸಿ ನಿಮಗೆ ಹೇಳುತ್ತೆ. ನೆಕ್ಸ್ಟ್ ಡಿ ಪಾಯಿಂಟು, ಇನ್ಕಮ್ ಟ್ಯಾಕ್ಸ್ 14,000 ಇಸ್ ಟು ಬಿ ಪೇಡ್ ಇನ್ ಜೂನ್ 2005 ಅಂತ. ಅಂದರೆ ಇನ್ಕಮ್ ಟ್ಯಾಕ್ಸು 14,000 ಏನಿದೆಯೋ ಅದು ಜೂನ್ 2005 ಪೇಮೆಂಟ್ ಮಾಡಬೇಕು ಅನ್ನೋದೇ ಡಿ ಕ್ವೆಶನ್ ಅಥವಾ ಡಿ ಪಾಯಿಂಟಿನ ನಿಮಗೆ ಮಾಹಿತಿ ಕೊಟ್ಟಿದ್ದಾರೆ. ಸೊ ಲೆಟ್ ಅಸ್ ಲುಕ್ ಎಟ್ ದ ಸೊಲ್ಯೂಷನ್ ನಾವು. ಕ್ಯಾಶ್ ಬಡ್ಜೆಟ್ ಏಪ್ರಿಲ್ ಟು ಜೂನ್ 2005 ಅಂತ ಬರ್ಕೊಂಡು ಕಾಲಮ್ಸ್ ಹಾಕ್ಕೊಳ್ಳಿ. ಪರ್ಟಿಕ್ಯುಲರ್ಸ್ ಏಪ್ರಿಲ್, ಮೇ, ಜೂನ್. ಅವ್ರು ಕೇಳಿರೋದು ಅಷ್ಟೇ, ಈ 3 ತಿಂಗಳಿನ ಕ್ಯಾಶ್ ಬಡ್ಜೆಟನ್ನು ಕೇಳಿದ್ದಾರೆ. ಫಸ್ಟು ಓಪನಿಂಗ್ ಬ್ಯಾಲೆನ್ಸ್ ಇನ್ ಕ್ಯಾಶ್. ಇದು ಕ್ವೆಶನಲ್ಲಿ ಫಸ್ಟ್ ಸೆಂಟೆನ್ಸಲ್ಲೇ ಕೊಟ್ಟಿದ್ದಾರೆ ನೋಡಿ. ಕಂಪನೀಸ್ ಎಕ್ಸ್ಪೆಕ್ಟಿಂಗ್ ಟು ಹ್ಯಾವ್ 16,000 ಕ್ಯಾಶ್ ಇನ್ ಹ್ಯಾಂಡ್. ಡೇಟು 1/4/2005. This is the first item you will be recording as opening balance cash 16,000. ನೆಕ್ಸ್ಟು ಕಂಪನಿಗೆ ಬರಬೇಕಾಗಿರುವ ರೆಸಿಪ್ಟ್ಸ್ ಯಾವುದು? ಓನ್ಲಿ ಒಂದು, ಇಲ್ಲಿ ಒಂದೇ ಒಂದು. ಯಾವುದದು? ಸೇಲ್ಸ್. ಇದರಲ್ಲೂ 2 ಥರ, 20%, 25% ಕ್ಯಾಶು, 75% ಸಾಲದ ಮಾರಾಟ. ಸೊ ಅದಕ್ಕೆ ಯಾವ ರೀತಿ ಮಾಡಬೇಕು ಅಂತ ನೋಡ್ಕೊಳ್ಳಿ. ಕ್ಯಾಶ್ ಸೇಲ್ಸು 25% ಆಫ್ ದ ಸೇಲ್ಸ್. ಸೊ ಇದು ನಾವು ಏಪ್ರಿಲ್, ಓಕೆ, ಏಪ್ರಿಲ್ ಮಂತಲ್ಲಿ ಸೇಲ್ಸ್ ಎಷ್ಟಿದೆ? ಎಸ್, 48,000. ಸೊ 48,000ಅಲ್ಲಿ 25%ನ ತಗೊಂಡ್ರೆ 12,000 ಬರುತ್ತೆ. ನಾನು ಇಲ್ಲಿ ಏಪ್ರಿಲ್ದು ಮಾತ್ರ ತೋರಿಸಿದ್ದೀನಿ, ಜಾಗ ಇಲ್ದಿರೋ ಕಾರಣ ಮೇನೂ ಕೂಡ ಆ ರೀತಿಯೇ ಮಾಡಬೇಕು, ಜೂನು ಕೂಡ ಆ ರೀತಿಯೇ ಮಾಡಬೇಕು ನೀವು. ನೆಕ್ಸ್ಟು ಡೆಟರ್ಸು 75% ಆಫ್ ದ ಪ್ರೀವಿಯಸ್ ಮಂತ್, ಓಕೆ, ಅಂದರೆ 75% ಆಫ್ ಪ್ರೀವಿಯಸ್ ಮಂತ್ ಸೇಲ್. ಏಪ್ರಿಲ್ಗೆ ಪ್ರೀವಿಯಸ್ ಮಂತ್ ಯಾವುದು? ಮಾರ್ಚು. ಸೊ ಮಾರ್ಚಲ್ಲಿ ಸೇಲ್ಸ್ ಎಷ್ಟಿತ್ತು? 40,000. 40,000ದಲ್ಲಿ 75% 30,000. ಓಕೆನಾ? ಇಷ್ಟು ಬರುತ್ತೆ. ಈಗ ಓಪನಿಂಗ್ ಬ್ಯಾಲೆನ್ಸಲ್ಲಿ ಈ 3 ಐಟಮ್ಗಳನ್ನು ಆ್ಯಡ್ ಮಾಡಿದ್ರೆ ನಿಮಗೆ ಟೋಟಲ್ ರೆಸಿಪ್ಟು ಬಂದ್ಬಿಡುತ್ತೆ. ನೆಕ್ಸ್ಟ್ ಒಂದು ಬಂದು ಪೇಮೆಂಟು. ಪೇಮೆಂಟಲ್ಲಿ ಯಾವ್ದು ಬರುತ್ತೆ? ಮೊದಲನೇದು ಕ್ರೆಡಿಟರ್. ಕ್ರೆಡಿಟರ್ ಬಗ್ಗೆ ಏನು ತಿಳಿಸಿದ್ದಾರೆ? 2 ಮಂತ್ ಕ್ರೆಡಿಟ್ ಪೀರಿಯಡ್ ಅಂತ ಹೇಳಿದ್ದಾರೆ. ಯಾವ ತಿಂಗಳಲ್ಲಿ ನಾವು ಕೊಂಡ್ಕೋತೀವೋ ಅದನ್ನು ಬಿಟ್ಟು ನೆಕ್ಸ್ಟ್ 2 ತಿಂಗಳಲ್ಲಿ ನಾವು ಪೇಮೆಂಟ್ ಮಾಡಬೇಕು. ಸೊ ಏಪ್ರಿಲ್ ಮಂತ್ದು ಯಾವಾಗ ಬರುತ್ತೆ, ಯಾವ ಅಮೌಂಟ್ ಬರುತ್ತೆ ಅಂತ ಅಂದರೆ, ಈಗ ಏಪ್ರಿಲ್ ಮಂತು ನಾವು ರೆಕಾರ್ಡ್ ಮಾಡ್ತಾ ಇದ್ದೀವಿ. ಪ್ರೀವಿಯಸ್ 2 ಮಂತ್ಸಲ್ಲಿ ಏನಿತ್ತು ಪರ್ಚೇಸಸ್ಸು? 22,000 ಪರ್ಚೇಸಸ್ಸು. ಸೊ 22,000ನ ಏಪ್ರಿಲಲ್ಲಿ ರೆಕಾರ್ಡ್ ಮಾಡಬೇಕು, 28,000ನ ಮೇಯಲ್ಲಿ ರೆಕಾರ್ಡ್ ಮಾಡಬೇಕು, 30,000ನ ಜೂನಲ್ಲಿ ರೆಕಾರ್ಡ್ ಮಾಡಬೇಕು. ನೋಡಿ, ಅದೇ ರೀತಿ ನಾವು ರೆಕಾರ್ಡ್ ಮಾಡಿದ್ದೀವಿ. 22,000, 28,000, 30,000. ಓಕೆ, ಫಸ್ಟ್ ಏಪ್ರಿಲ್ ನೋಡ್ಕೊಳ್ಳೋಣ. ವೇಜಸ್ ಡಿಲೇಡ್ ಬೈ 1 ಮಂತ್ ಅಂದರೆ ಈ ಮಂತುದು ನೆಕ್ಸ್ಟ್ ಮಂತ್. ಏಪ್ರಿಲ್ಗೆ ಆಗಿರುವಂಥ ವೇಜಸ್ನ ಮೇಗೆ ಪೇ ಮಾಡ್ತೀವಿ. ಸೊ ಏಪ್ರಿಲ್ಗೆ ಯಾವ್ದು ಬರುತ್ತೆ? ಮಾರ್ಚಿಂದು ಬರುತ್ತೆ. ಎಕ್ಸ್ಪೆನ್ಸಸ್ಸು ಹಾಗೇನೆ, ಡಿಲೇ ಬೈ 1 ಮಂತ್. ಸೊ ಯಾವ ಮಂತಿನಲ್ಲಿ ಎಕ್ಸ್ಪೆನ್ಸಸ್ ಆಗಿದೆಯೋ ಆ ಮಂತನ್ನ ಬಿಟ್ಟು ನೆಕ್ಸ್ಟ್ ಮಂತಲ್ಲಿ ಆ ಪೇಮೆಂಟನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಏಪ್ರಿಲ್ ಮಂತ್ಗೆ ಯಾವ ಮಂತನ್ನ ತಗೋಬೇಕು ವೇಜಸ್ಸು? ಮಾರ್ಚ್ ಮಂತಿನ ವೇಜಸ್ಸು, ಮಾರ್ಚ್ ಮಂತಿನ ಎಕ್ಸ್ಪೆನ್ಸಸ್ಸು 4,500 ಆ್ಯಂಡ್ 3,000. ಈಗ ನಾವು ವೇಜಸ್ ಮತ್ತು ಎಕ್ಸ್ಪೆನ್ಸಸ್ ನೋಡೋಣ. 4,500 ಮಾರ್ಚಲ್ಲಿ ಆಗಿರುವಂಥ ವೇಜಸ್ಸು, 3,000 ರುಪೀಸು ಮಾರ್ಚಲ್ಲಿ ಆಗಿರುವಂಥ ಎಕ್ಸ್ಪೆನ್ಸಸ್ಸು ಎರಡು ತಗೊಂಡಿದ್ದೀವಿ. ಸೊ ಇನ್ಕಮ್ ಟ್ಯಾಕ್ಸ್ ಇಲ್ಲ. ಸೊ ಏನು ಮಾಡಬೇಕು? 22,000 ಪ್ಲಸ್ 4,500 ಪ್ಲಸ್ 3,000 29,500 ಬರುತ್ತೆ. ಸೊ ಏಪ್ರಿಲ್ ಮಂತಿನ ರೆಸಿಪ್ಟು 58,000,
ಏಪ್ರಿಲ್ ಮಂತಿನ ಪೇಮೆಂಟು 29,500, ಇದೆರಡು ಮೈನಸ್ ಮಾಡಿದ್ರೆ ಬ್ಯಾಲೆನ್ಸ್ 28,500. ಇದೇನು ಕ್ಲೋಸಿಂಗ್ ಬ್ಯಾಲೆನ್ಸ್ ಫಾರ್ ದ ಮಂತ್ ಆಫ್ ಏಪ್ರಿಲ್. ಏಪ್ರಿಲ್ ಮಂತಿನ ಕ್ಲೋಸಿಂಗ್ ಬ್ಯಾಲೆನ್ಸು ಮೇ ಮಂತಿಗೆ ಓಪನಿಂಗ್ ಬ್ಯಾಲೆನ್ಸ್ ಆಗಿ ಬರುತ್ತೆ. ಓಕೆನಾ? ಸೊ ಈಗ ಏಪ್ರಿಲ್ ಮಂತ್ಗೆ ಯಾವ ರೀತಿ ರೆಸಿಪ್ಟ್ಸು ಮತ್ತು ಪೇಮೆಂಟ್ಸ್ ಹಾಕಿದೀವೋ ಅದೇ ರೀತಿ ಮೇ ಮಂತ್ಗೂ ಹಾಕಬೇಕಾಗತ್ತೆ. ಸೊ ಲೆಟ್ ಅಸ್ ಸಿ. ಈಗ ಕ್ಯಾಶ್ ಸೇಲ್ಸು ಏನು ಹೇಳಿದ್ದಾರೆ, 25% ಆಫ್ ದ ಸೇಲ್ಸ್. ಸೊ ಮೇ ಮಂತಲ್ಲಿ ಸೇಲ್ಸ್ ಎಷ್ಟಿದೆ? 50,000 ಇದೆ ನೋಡಿ ಕ್ವೆಶನಲ್ಲಿ. ಸೊ ಆ 50,000ಅಲ್ಲಿ 25% ಅಂದರೆ 12,500. ಅರ್ಥ ಆಯ್ತಾ? ಓಕೆ, ವೆರಿ ಗುಡ್. ಡೆಟರ್ಸು 75% ಆಫ್ ಪ್ರೀವಿಯಸ್ ಮಂತ್ ಸೇಲ್ಸ್. ಸೊ ಮೇ ಮಂತ್ ಪ್ರೀವಿಯಸ್ ಮಂತ್ ಯಾವುದು? ಪ್ರೀವಿಯಸ್ ಅಂದರೆ ಮುಂದೆ, ಸಬ್ಸಿಕ್ವೆಂಟ್ ಅಂದರೆ ಹಿಂದೆ. ಓಕೆ, ಮುಂದಿನ ಮಂತು ಪ್ರೀವಿಯಸ್ ಅಂತ ಅಂದರೆ ಏಪ್ರಿಲ್ ಮೇಗೆ, ಸಬ್ಸಿಕ್ವೆಂಟ್ ಅಂತ ಅಂದರೆ ಜೂನ್. ಓಕೆ, ಸೊ ಪ್ರೀವಿಯಸ್ ಮಂತ್ ಆಫ್ ಮೇ ಇಸ್ ಏಪ್ರಿಲ್. ಏಪ್ರಿಲ್ ಮಂತಲ್ಲಿ ಎಷ್ಟಿದೆ ಸೇಲ್ಸು? 48,000. 48,000ಅಲ್ಲಿ 75% ನಾವು ತಗೊಂಡ್ರೆ 36,000 ಬರುತ್ತೆ. ಸೊ ಈ ಮೂರು ಐಟಮ್ಸ್ಗಳನ್ನು ಆ್ಯಡ್ ಮಾಡಿದ್ರೆ ನಿಮಗೆ ಟೋಟಲ್ ರೆಸಿಪ್ಟ್ಸು ಬರುತ್ತೆ. ಈಗ ಪೇಮೆಂಟ್ಸನ್ನು ನೋಡೋಣ. ಪೇಮೆಂಟ್ಸು ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಮಗೆ. ಕ್ರೆಡಿಟರ್ 2 months ಕ್ರೆಡಿಟ್ ಪೀರಿಯಡ್ ಅಂತ ಅಂದರೆ ಮೇ ಮಂತು ಕ್ರೆಡಿಟರ್ಸ್ ಯಾವುದನ್ನು ರೆಕಾರ್ಡ್ ಮಾಡ್ತೀರಾ? ಮೇ ಮಂತ್ಗಿಂತ ಪ್ರೀವಿಯಸ್ 2 month ಯಾವುದು ಬರುತ್ತೆ? ಏಪ್ರಿಲ್, ಮಾರ್ಚ್. ಸೊ ಮಾರ್ಚ್ ತಿಂಗಳು ಕೊಂಡ್ಕೊಂಡಿರೋದನ್ನು ನಾವು ಮೇ ಮಂತ್ಗೆ ಪೇಮೆಂಟ್ ಮಾಡ್ತೀವಿ. ಸೊ ಮಾರ್ಚ್ ತಿಂಗಳಲ್ಲಿ ನಾವು ಯಾವುದನ್ನು ಎಷ್ಟು ಕೊಂಡ್ಕೊಂಡಿದ್ದೀವಿ ನೋಡೋಣ. ಕಮ್ ಸ್ಟೂಡೆಂಟ್ಸ್, ಲೆಟ್ ಅಸ್ ಸಿ ದ ಮಂತ್ ಆಫ್ ಮಾರ್ಚ್. ವಾಟ್ ಇಸ್ this one we have bought? That one we will take into consideration. March month. Yes, see here we have taken how much? 28,000. ಆ 28,000ನ ನಾವು ಇಲ್ಲಿ ರೆಕಾರ್ಡ್ ಮಾಡೋಣ. ಅದೇ ರೀತಿ ವೇಜಸ್ ಮತ್ತು ಎಕ್ಸ್ಪೆನ್ಸಸ್ಸು 1 month ಡಿಲೇ ಅಂತ ಅಂದರೆ ಏಪ್ರಿಲಿಂದು ಮೇಗೆ ಪೇ ಆಗುತ್ತೆ, ಮೇಯಿಂದ ಜೂನ್ಗೆ ಪೇ ಆಗುತ್ತೆ. ಸೊ ಏಪ್ರಿಲ್ ಮಂತಲ್ಲಿ ವೇಜಸ್ ಮತ್ತು ಎಕ್ಸ್ಪೆನ್ಸಸ್ ಎಷ್ಟಿದೆ ನೋಡಿ. ಎಸ್, ಸಿ ಹಿಯರ್ 5,500 ಆ್ಯಂಡ್ 4,500. ಸೊ ಈ ಎರಡು ಐಟಮನ್ನು ನಾವು ರೆಕಾರ್ಡ್ ಮಾಡಿದ್ರೆ ನಮಗೆ ವಾಟ್ ವಿ ಕಾಲ್ ಇಟ್ ಆಸ್ ಪೇಮೆಂಟು ಸಿಕ್ಬಿಡುತ್ತೆ. ಸೊ ಟೋಟಲ್ ಪೇಮೆಂಟ್ ಎಷ್ಟು? 36,000. 77,000 ಟೋಟಲ್ ರೆಸಿಪ್ಟು, ಅದರಿಂದ 36,000 ಟೋಟಲ್ ಪೇಮೆಂಟು ಮೈನಸ್ ಮಾಡಿದ್ರೆ 41,000 ಬರುತ್ತೆ. ಏನದು? ಕ್ಲೋಸಿಂಗ್ ಬ್ಯಾಲೆನ್ಸ್ ಆಸ್ ಆನ್ 41,000. ಮೇ ಮಂತಿನ ಕ್ಲೋಸಿಂಗ್ ಬ್ಯಾಲೆನ್ಸು ಜೂನ್ ಮಂತಿನ ಓಪನಿಂಗ್ ಬ್ಯಾಲೆನ್ಸ್ ಆಗುತ್ತೆ. ಸೇಮ್ ವೇ ಇಲ್ಲೂ ಕೂಡ ರೆಸಿಪ್ಟ್ಸು ನೋಡ್ಕೊಳ್ಳಿ. ಕ್ಯಾಶ್ ಎಷ್ಟು? 25% ಆಫ್ ಸೇಲ್ಸ್. ಸೊ ಜೂನಲ್ಲಿ ಸೇಲ್ಸ್ ಎಷ್ಟಾಗಿದೆ? 60,000. 60,000ಅಲ್ಲಿ 25% ಅಂತ ಅಂದರೆ 15,000. ಅರ್ಥ ಆಯ್ತಾ? ನೆಕ್ಸ್ಟು ಡೆಟರ್ಸ್ ಬಂದು 75% ಆಫ್ ದ ಪ್ರೀವಿಯಸ್ ಮಂತ್ ಸೇಲ್. ಜೂನ್ಗೆ ಪ್ರೀವಿಯಸ್ ಮಂತು ಮೇ. ಸೊ ಮೇಯಿನ ಸೇಲ್ಸು ನೀವು ಆಲ್ರೆಡಿ ನೋಡಿದ್ದೀರಾ, 50,000. 50,000ಅಲ್ಲಿ 75% 37,500. ಇದೆರಡು ರೆಕಾರ್ಡ್ ಮಾಡಿದ ನಂತರ 41,000 ಪ್ಲಸ್ 15,000 ಪ್ಲಸ್ 37,500 ಮಾಡಿದ್ರೆ ಟೋಟಲ್ ರೆಸಿಪ್ಟ್ ನಿಮಗೆ ಬರುತ್ತೆ. ನೆಕ್ಸ್ಟು ಪೇಮೆಂಟನ್ನು ತಗೊಂಡ್ರೆ ಕ್ರೆಡಿಟರ್ 2 month ಕ್ರೆಡಿಟ್ ಪೀರಿಯಡ್ ಅಂತ ಹೇಳಿದ್ದಾರೆ. ಅಂತ ಅಂದರೆ ಏಪ್ರಿಲಲ್ಲಿ ಕೊಂಡ್ಕೊಂಡಿರೋದನ್ನು ಜೂನ್ಗೆ ಪೇ ಮಾಡ್ತೀರಾ. ಸೊ ಏಪ್ರಿಲಲ್ಲಿ ಎಷ್ಟು ಅಮೌಂಟ್ಗೆ ಪರ್ಚೇಸ್ ಮಾಡಿದ್ದೀವಿ? ಎಸ್, 30,000. ಆ 30,000ನ ರೆಕಾರ್ಡ್ ಮಾಡ್ಕೊಳ್ಳಿ. ವೇಜಸ್ ಮತ್ತು ಎಕ್ಸ್ಪೆನ್ಸಸ್ಸು ಡಿಲೇ ಬೈ 1 month. ಸೊ 1 month ಡಿಲೇ ಅಂತ ಅಂದರೆ ಸೊ ನಾವೇನು ಮಾಡ್ತೀವಿ? ವಿ ಆರ್ ಡೂಯಿಂಗ್ ಜೂನ್ ಮಂತ್. ಸೊ ಮೇ ಮಂತಲ್ಲಿ ಎಷ್ಟಿತ್ತು ವೇಜಸ್? 5,500. ಎಕ್ಸ್ಪೆನ್ಸಸ್ ಎಷ್ಟಿತ್ತು? 4,500. ಇದನ್ನು ನಾವು ಜೂನ್ ಮಂತ್ಗೆ ರೆಕಾರ್ಡ್ ಮಾಡ್ಕೊತೀವಿ. ನೋಡಿ ಇಲ್ಲಿ ರೆಕಾರ್ಡ್ ಆಗಿದೆ 5,500, 4,500. ಜೂನ್ ಮಂತಲ್ಲಿ ಇನ್ಕಮ್ ಟ್ಯಾಕ್ಸ್ನ ಪೇ ಮಾಡ್ತೀವಿ ಅಂತ ಅಡ್ಜಸ್ಟ್ಮೆಂಟ್ ನಂಬರ್ 4 ಅಲ್ಲಿ ಹೇಳಿದ್ದಾರೆ. ಸೊ ಅದಕ್ಕೆ
ಇನ್ಕಮ್ ಟ್ಯಾಕ್ಸ್ನ ಮಾತ್ರ ಜೂನ್ ಮಂತ್ಗೆ ರೆಕಾರ್ಡ್ ಮಾಡಿ. ಎಷ್ಟು? 14,000. ಸೊ ಈ ರೆಕಾರ್ಡ್ ಆದ ನಂತರ ಇಷ್ಟು 30,000 ಪ್ಲಸ್ 5,500 ಪ್ಲಸ್ 4,500 ಪ್ಲಸ್ 14,000 ಒಟ್ಟು ಟೋಟಲು 54,000 ಬರುತ್ತೆ. ಸೊ 93,500 ಅಲ್ಲಿ 54,000 ಮೈನಸ್ ಮಾಡಿದ್ರೆ ಏನು ಬರುತ್ತೆ ಉಳಿಕೆ? 39,500. ಏನಿದು? ಕ್ಲೋಸಿಂಗ್ ಬ್ಯಾಲೆನ್ಸ್. ಇದೇ ತರಹ ನಿಮಗೆ 5 ಮಂತು ಕೇಳಿದ್ರು ಕೂಡ ನೀವು ನೆಕ್ಸ್ಟ್ ಸಬ್ಸಿಕ್ವೆಂಟ್ ಮಂತದು ಕೂಡ ನೀವು ಮಾಡಬಹುದು. ಜೂನು ಮಾಡ್ಬೋದು ಆ್ಯಂಡ್ ಯು ಕ್ಯಾನ್ ಆಲ್ಸೋ ಡೂ ದ ಸಬ್ಸಿಕ್ವೆಂಟ್ ಮಂತ್. ಓಕೆ, ನಿಮಗೆ ಅರ್ಥ ಆಗಿದೆ. ಅಡ್ಜಸ್ಟ್ಮೆಂಟ್ಸು ತುಂಬಾ ಮುಖ್ಯ ಸ್ಟೂಡೆಂಟ್ಸ್. ಒಂದ್ಸತಿ ರೀಕ್ಯಾಪ್ ಮಾಡೋಣ ಯಾವ ರೀತಿ ಮಾಡಿದ್ದೀವಿ ಅಂತ. ನಾನು ಏಪ್ರಿಲ್, ಮೇ, ಜೂನ್ ಸಪ್ರೇಟಾಗಿ ಮಾಡಿದ್ದೀನಿ. ನಿಮಗೆ ಏನಾದರೂ ಒಟ್ಟಾರೆ ಮಾಡಬೇಕು, ಈಗ ಫಸ್ಟು ರೆಸಿಪ್ಟ್ಸ್ ಎಲ್ಲ ಫಿಲ್ ಮಾಡಬೇಕು, ಡೆಟರ್ಸ್ ಎಲ್ಲ ಫಿಲ್ ಮಾಡಿಕೊಂಡು ಆಮೇಲೆ ಪೇಮೆಂಟ್ಸ್ ಎಲ್ಲ ಫಿಲ್ ಮಾಡಿಕೊಂಡು ಆಮೇಲೆ ಟೋಟಲ್ ಮಾಡಿ ಬ್ಯಾಲೆನ್ಸಿಂಗ್ ಫಿಗರ್ ಮಾಡ್ತೀರಾ ಅಂದ್ರೂ ವೆರಿ ಗುಡ್. ನಾನು ಒಂದೊಂದೇ ಮಂತು ಯಾಕೆ ಹೇಳ್ಕೊಟ್ಟೆ ಅಂದರೆ ನಿಮಗೆ ಅರ್ಥ ಆಗಲಿ ಅಂತ ನಾನು ಹೇಳ್ಕೊಟ್ಟಿದ್ದೀನಿ. ಓಪನಿಂಗ್ ಬ್ಯಾಲೆನ್ಸ್ ತಗೋಬೇಕು, ರೆಸಿಪ್ಟ್ಸ್ ತಗೋಬೇಕು. ರೆಸಿಪ್ಟು ಯಾವುದೇ ರೆಸಿಪ್ಟ್ ತಗೊಂಡ್ರೂ ಕೂಡ ಮತ್ತು ಯಾವುದೇ ಪೇಮೆಂಟ್ ತಗೊಂಡ್ರೂ ಕೂಡ ನೀವು ಕಡ್ಡಾಯವಾಗಲೂ ಕೂಡ ಅಡ್ಜಸ್ಟ್ಮೆಂಟ್ಸ್ನ ನೋಡಲೇಬೇಕಾಗತ್ತೆ. ಅಡ್ಜಸ್ಟ್ಮೆಂಟ್ ನೋಡಲಿಲ್ಲ ಅಂತ ಅಂದರೆ ಕನ್ಫ್ಯೂಷನ್ಸ್ ಆಗುತ್ತೆ, ಪ್ರಾಬ್ಲಮ್ ರಾಂಗ್ ಆಗುವ ಸಾಧ್ಯತೆ ಇದೆ. ಸೊ ಅದಕ್ಕೆ ಅಡ್ಜಸ್ಟ್ಮೆಂಟ್ಸ್ ಏನಿದೆಯೋ ಅದನ್ನು ನೀವು ಆನ್ಸರಲ್ಲೂ ಬರ್ಕೊಂಡ್ಬಿಟ್ರೆ ಇಟ್ ಬಿಕಮ್ಸ್ ಬೆಟರ್ ಫಾರ್ ಯು. ಓಕೆ, ಸೊ ನೆಕ್ಸ್ಟ್ ಓಪನಿಂಗ್ ಬ್ಯಾಲೆನ್ಸ್ ತಗೋಬೇಕು, ಆ ಮಂತಿನ ರೆಸಿಪ್ಟ್ಸ್ನ ಆ್ಯಡ್ ಮಾಡಬೇಕು, ಟೋಟಲ್ ಬರುತ್ತೆ, ಆ ಮಂತಿನ ಪೇಮೆಂಟ್ನ ಮೈನಸ್ ಮಾಡಬೇಕು. ಏನು ಬ್ಯಾಲೆನ್ಸ್ ಉಳಿಕೆ ಬರುತ್ತೋ ಆ ಬ್ಯಾಲೆನ್ಸ್ನ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಏಪ್ರಿಲ್ ಅಂತ ಹೇಳ್ತೀವಿ. ಸೆಕೆಂಡ್ ಸೇಮ್ ಬ್ಯಾಲೆನ್ಸು ಮೇ ಮಂತ್ಗೆ ಓಪನಿಂಗ್ ಬ್ಯಾಲೆನ್ಸ್ ಆಗುತ್ತೆ. ಆ ಓಪನಿಂಗ್ ಬ್ಯಾಲೆನ್ಸಿಂದ ಮತ್ತೆ ರೆಸಿಪ್ಟ್ಸ್ನ ಆ್ಯಡ್ ಮಾಡಿ ಮತ್ತೆ ಪೇಮೆಂಟ್ಸ್ನ ಮೈನಸ್ ಮಾಡಿಬಿಟ್ಟು ಬ್ಯಾಲೆನ್ಸ್ ಏನು ಬರುತ್ತೋ ಅದನ್ನು ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಮೇ ಮಂತ್ ಅಂತ ಹೇಳ್ತೀವಿ. ಈ ಬ್ಯಾಲೆನ್ಸ್ನ ಮತ್ತೆ ಜೂನ್ಗೆ ಓಪನಿಂಗ್ ಬ್ಯಾಲೆನ್ಸ್ ಆಗಿ ತಗೊಂಡು ಫೈನಲಿ ರೆಸಿಪ್ಟ್ಸ್ನ ಆ್ಯಡ್ ಮಾಡಿ ಪೇಮೆಂಟ್ಸ್ನ ಮೈನಸ್ ಮಾಡಿ ಲಾಸ್ಟ್ ಬ್ಯಾಲೆನ್ಸ್ ಯಾವುದು ಉಳಿಕೆ ಬರುತ್ತೋ ದಟ್ ಇಸ್ ದ ಫೈನಲ್ ಬ್ಯಾಲೆನ್ಸ್ ಫಾರ್ ದ್ಯಾಟ್ ಪರ್ಟಿಕ್ಯುಲರ್ ಪ್ರಾಬ್ಲಮ್. ಸೊ ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ಓಕೆ, ರೆಫರೆನ್ಸಸ್ಸು ಆಮೇಲೆ ನಿಮಗೆ ಅಕಸ್ಮಾತ್ ಏನೇ ಡೌಟ್ಸ್ ಇದ್ದರೂ ಕೂಡ ನೀವು ಕಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು ಸ್ಟೂಡೆಂಟ್ಸ್. ಥ್ಯಾಂಕ್ ಯು ಸೋ ಮಚ್.